ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ರಾಜ್ಯಪತ್ರ. ಈ ಒಂದು ರಾಜ್ಯಪತ್ರ ಗೆಜೆಟ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರೆಲ್ಲ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿದ್ದೀರಿ ಅವರಿಗೆ ಈ ಒಂದು ವಿಡಿಯೋ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ರಾಜ್ಯಪತ್ರದ ಪ್ರಮುಖ ಅಂಶಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ವಿಷಯ ಬಂದು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳ ನಿಯಮಗಳು 1967ಕ್ಕೆ ತಿದ್ದುಪಡಿ ತರುವ ಕುರಿತಾದ ಕರಡು ನಿಯಮಗಳು. ಅಂದರೆ ಇವೆಲ್ಲ ಡ್ರಾಫ್ಟ್ ರೂಲ್ಸ್ ಆಗಿದ್ದಾವೆ, ಅಂದರೆ ಇದು ಫೈನಲ್ ಅಲ್ಲ. ಇವು ಡ್ರಾಫ್ಟ್ ರೂಲ್ಸ್, ನಿಮಗೆ ಗೊತ್ತಿರಲಿ. ಇದೇ ಫೈನಲ್ಲು, ಇದೇ ಕಂಪ್ಲೀಟ್ ಆಯಿತು ಅಂತ ನೀವು ಅಂದ್ಕೊಳ್ಳೋಂಗಿಲ್ಲ. ಹೆಸರು ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಇಲ್ಲಿ ಕರೆಯಲಾಗುತ್ತೆ. ನೇಮಕಾತಿ ಆಯ್ಕೆ ವಿಧಾನದಲ್ಲಿ ಬದಲಾವಣೆಗಳು. ಯಾವುದೇ ನೇಮಕಾತಿ ನಿಯಮಗಳನ್ನು ಯಾವುದೇ ನೇಮಕಾತಿಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಮಾನದಂಡಗಳನ್ನು ಇಲ್ಲಿ ತಗೊಳ್ತಾರೆ, ಅಂದರೆ ಸೆಲೆಕ್ಷನ್ ಕ್ರೈಟೀರಿಯಾ. ಅದನ್ನು ನಮಗಿಲ್ಲಿ ನೋಡ್ಬೋದು. ಈ ಪ್ರಮುಖವಾಗಿ ಇಲ್ಲಿ ಎರಡು ರೀತಿಯಾಗಿ ನೋಡ್ಬೋದು. ಪ್ರಾಥಮಿಕ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ, ಅಂದರೆ ಪ್ರಾಥಮಿಕ PSTR, ಇನ್ನೊಂದು GPSTR. ಇವೆರಡಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಕರಡು ನಿಯಮಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 1ರಿಂದ 5ನೇ ತರಗತಿ ಪ್ರಾಥಮಿಕ ಶಿಕ್ಷಕರು ಮತ್ತು 6ರಿಂದ 8ನೇ ತರಗತಿ ಪದವೀಧರ ಶಿಕ್ಷಕರು ಆಯ್ಕೆ ಪ್ರಕ್ರಿಯೆಯಲ್ಲಿ ವಿವಿಧ ಅರ್ಹತೆಗಳನ್ನು ನೀಡಲಾಗಿರುವಂಥ ವೇಟೇಜ್ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಮೊದಲು ನಮಗೆ ಈ ಬ್ಯಾಕ್ ಸ್ಕೋರ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮೊದಲು 35 ಮಾರ್ಕ್ಸಿಗೆ ತೊಗೊತಾ ಇದ್ದಾರೆ. 35, 100ಕ್ಕೆ 35 ಅಂತ ನಾವು 100 ಅಂತ ಕೌಂಟ್ ಮಾಡಿದರೆ 35 ಏನಿತ್ತು ಸ್ಪರ್ಧಾತ್ಮಕ ಪರೀಕ್ಷೆ CET ಇತ್ತು. 15 ಕರ್ನಾಟಕ TET ಇತ್ತು. TET ಇದು ಸಂಬಂಧಪಟ್ಟಂತೆ 15. ಹಾಗೆ B.Ed ಅಥವಾ D.Ed ಆಗಿದ್ದರೆ ಅವರಿಗೆ 25 ಅಂಕಗಳನ್ನು ಕೊಟ್ಟಿದ್ದರು. ಇನ್ನು PUC ಕೂಡ 25 ಅಂಕಗಳನ್ನು ತಗೊಂಡಿದ್ದರು. ಈ ರೀತಿಯಾಗಿ ಅವರು ಅಂಕಗಳನ್ನು ನಿಗದಿಪಡಿಸಿದರು. ಅಂದರೆ ಬ್ಯಾಕ್ ಸ್ಕೋರ್ ಬಂದು ಎಕ್ಸಾಮ್ ಬಿಟ್ಟು ಇದೇ 75 ಹತ್ತತ್ರ ಆಗಿತ್ತು. ಅಂದರೆ 5, 25, 65 ಮಾರ್ಕ್ಸ್ ಆಗಿತ್ತು. ಈ ನಾವೇನು ಉಳಿದಿದ್ದು 35 ಮಾರ್ಕ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಿತ್ತು. ಇದು ಹಳೆ ಕ್ರೈಟೀರಿಯಾ. ಬಟ್ ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಈ ಎಲ್ಲ ಬ್ಯಾಕ್ ಸ್ಕೋರ್ಗಳು, ಅಂದರೆ ನಾವು TET ಬಂದು 20 ಮಾರ್ಕ್ಸು ಕರ್ನಾಟಕ TET, ಇನ್ನು ನಮ್ಮ B.Ed ಕೇವಲ 8 ಮಾರ್ಕ್ಸು, PUC ಅಂಕಗಳು 2 ಮಾರ್ಕ್ಸು, ಟೋಟಲ್ ಇದೆಲ್ಲ ಕೂಡಿದರೆ 30. ಇನ್ನು ಉಳಿದ 70 ನಾವೇನೀಗ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತೀವಿ CET, ಅಲ್ಲಿ 70 ಮಾರ್ಕ್ಸನ್ನು ತಗೋಬೇಕು ಅಂತಕ್ಕಂಥದ್ದು ಈಗಿನ ಹೊಸ ನಿಯಮ. ಅಂದರೆ ಇದು ಕರಡು ನಿಯಮ. ಇದನ್ನು ಏನಾದರೂ ಅಬ್ಜೆಕ್ಷನ್ ಮಾಡೋರು ಅಬ್ಜೆಕ್ಷನ್ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇದು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ವೃತ್ತಿಪರ ಶಿಕ್ಷಣದ ವೇಟೇಜನ್ನು 50ರಿಂದ 10ಕ್ಕೆ ಇಳಿಸಲಾಗಿದೆ ಅಂತ ಸಾರ್ವಜನಿಕರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ. ಈ ಕರಡು ತಿದ್ದುಪಡಿಗಳ ಕುರಿತು ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳಿದ್ದಲ್ಲಿ ಸಾರ್ವಜನಿಕರು ಅದನ್ನು ಸಲ್ಲಿಸಬಹುದು. ಕಾಲಾವಕಾಶ ಬಂದು 15 ದಿನಗಳ ಒಳಗಾಗಿ, ಇವತ್ತೇನು ಬಂದಿದೆ ಇದರಿಂದ 15 ದಿನಗಳ ಒಳಗಾಗಿ ನಾವು ಅಬ್ಜೆಕ್ಷನನ್ನು ಕೊಡ್ಬೋದು. ಯಾರಿಗೆ ಕೊಡಬೇಕು ಸರ್ ಅಬ್ಜೆಕ್ಷನನ್ನು ಅಂತ ಹೇಳಿದ್ರೆ, ಅಪಾರ ಮುಖ್ಯ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 560001. ಇಲ್ಲಿ ನೀವು ನಿಮ್ಮ ಒಂದು ಸಲಹೆಗಳನ್ನು ಕೊಡ್ಬೋದು. ಇನ್ನು ಈ ತಿದ್ದುಪಡಿಗಳು ಜಾರಿಗೆ ಬಂದರೆ ಕರ್ನಾಟಕ ಅಥವಾ ಶಿಕ್ಷಕರ ನೇಮಕಾತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ CET ಅಂಕಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ 70% ಬರುತ್ತೆ. ನೆನಪಿಟ್ಕೊಳ್ಳಿ. ಈಗ ಬಹಳ ಜನದ ಆರೋಪ ಇತ್ತು, ಏನಂದರೆ ಸರ್ ಎಲ್ಲ ಈಗ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಎಕ್ಸಾಮಲ್ಲಿ ತುಂಬ ಮಾರ್ಕ್ಸ್ ತೊಗೋತಾರೆ. BA ಆಗಿರ್ಬೋದು, PUC ಆಗಿರ್ಬೋದು, ಸಿಕ್ಕಾಪಟ್ಟೆ ಸ್ಕೋರ್ ತೊಗೊಂಡಿರ್ತಾರೆ. ನಾವು CETಯಲ್ಲಿ ಕಡಿಮೆ, ಅದು ಅವರಿಗೆ ಸ್ವಲ್ಪ ಸುಮ್ಮನೆ ಅಟೆಂಡ್ ಮಾಡಿದ್ರು ಅವರು ಜಾಬ್ ತಗೊಳ್ತಾರೆ. ನಾವು ಎಷ್ಟೆಲ್ಲ ಓದಿದ್ದು, ನಮಗೆ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಿದ್ರು ನಮ್ಗೆ ಜಾಬ್ ಸಿಗಲ್ಲ, ಈ ರೀತಿ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಅದಕ್ಕಾಗಿ ಈ ನಿಯಮಗಳು ಅವರಿಗೆ ಒಂದಷ್ಟು, ಅಂದರೆ CET ಮೇಲೆ ಮೇಯ್ನ್ ಕಾನ್ಸಂಟ್ರೇಷನನ್ನು ಮಾಡುವಂಥ ಒಂದು ನಿಯಮಗಳನ್ನು, ಇಲ್ಲಿ ಕರಡು ನಿಯಮಗಳನ್ನು ನೋಡ್ಬೋದು. ಈ ಅಧಿಸೂಚನೆಗೆ ಸಂಬಂಧಿಸಿದಂತೆ ನೀವು ಆಕ್ಷೇಪಣೆ ಪತ್ರವನ್ನು ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ಕೊಡಬೇಕಾಗತ್ತೆ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕಂತ ಹೇಳಿದ್ರೆ ಈ ಅಡ್ರೆಸ್ಸಿಗೆ ಸಲ್ಲಿಸ್ಬೋದು. 15 ದಿನಗಳ ಒಳಗಾಗಿ ನೀವು ಕರಡು ನಿಯಮಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದರೆ
ನೆಕ್ಸ್ಟು ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಸೂಕ್ತ ಅನಿಸಿದರೆ ಅದನ್ನು ಬದಲಾವಣೆ ತರ್ಬೋದು. ಫೈನಲ್ ಒಂದು ಏನು ಡ್ರಾಫ್ಟ್ ರೂಲ್ಸ್ ಇದ್ದಿದ್ದು ಫೈನಲ್ ರೂಲ್ ಆಗಿ C&R ರೂಲ್ ಆಗಿ ಹೊರಗೆ ಬರುತ್ತೆ. ಇದು ವೈಟೇಜ್ ಅಂಕಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈಗಿನ ಒಂದು ಅಪ್ಡೇಟ್. ಓಕೆ, ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಅವಶ್ಯಕ ಅಂತಿದ್ರೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಹಾಗೆಯೇ ನೀವು ತಯಾರಿನ ನಡೆಸ್ತಾ ಇದ್ದರೆ EVSಗೆ ಸಂಬಂಧಪಟ್ಟಂತೆ ಏನಾದರೂ GKಗೆ ಸಂಬಂಧಪಟ್ಟಂತೆ ಸೈನ್ಸ್ ಕ್ವಶನ್ಸ್ಗೆ ಒಂದು 65 ರುಪೀಸ್ 69 ರುಪೀಸ್ಗೆ ಒಂದು PDF ನೋಟ್ಸ್ಗಳು ಸಿಗುತ್ತೆ. ಸೊ ನೀವು ಬೇಕಂದರೆ ನಮ್ಮ ಆ್ಯಪ್ನಲ್ಲಿ TM ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ ನೀವು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.